ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಬೆಂಗಳೂರು ವತಿಯಿಂದ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಮಠದಲ್ಲಿ ಸಂಘದ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್ ಮಾತನಾಡಿ, ರಾಜ್ಯ ಸರ್ಕಾರದ ಜಾತಿ ಗಣತಿ ದ್ವೇಷದ ಜನಗಣತಿಯಾಗಿದೆ. 10 ವರ್ಷಗಳ ಹಿಂದೆ ಮಾಡಿದಂತಹ ಜನಗಣತಿಯನ್ನ ಬಿಡುಗಡೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಒಕ್ಕಲಿಗರನ್ನ ಲಿಂಗಾಯತರನ್ನ ಛಿದ್ರ ಮಾಡಲು ಹೊರಟಿದ್ದಾರೆ. ಇದು ಖಂಡನೀಯ ಎಂದರು. ಈ ಜನಗಣತಿಯನ್ನ ವರದಿ ಮಾಡಿದರೆ ಸರ್ಕಾರ ಪತನವಾಗುವವರೆಗೂ ರಾಜ್ಯಾದ್ಯಂತ ಒಕ್ಕಲಿಗರು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಒಕ್ಕಲಿಗ ಶಾಸಕರು, ಮಂತ್ರಿಗಳು, ಮುಖಂಡರುಗಳು ಒಗ್ಗೂಡಿ ಸಿದ್ದರಾಮಯ್ಯ ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿದರು. ಇವತ್ತು ಏನು ಒಂದು ಜನಗಣತಿ ಇದೆ, ಸಿದ್ದರಾಮಯ್ಯನವರ ಜನಗಣತಿ ಅಲ್ಲ, ಇದು ದೇಶದ ಜನಗಣತಿ ಆಗಿದೆ. ಇದು ಏನು 10 ವರ್ಷದಿಂದ ಮಾಡಿದಂಥ ಜನಗಣತಿಯನ್ನು ಈಗ ಬಿಡುಗಡೆ ಮಾಡಿ ಎಲ್ಲ ಸರ್ಕಾರಗಳು ಹಿಂದೆ ಹೋಗಿದ್ದ ಸರ್ಕಾರಗಳು ಯಾರೂ ಸಹ ಬಿಡುಗಡೆ ಮಾಡೋಕ್ಕೆ ಮನಸ್ಸು ಮಾಡಿರಲಿಲ್ಲ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಒಂದು ನಮ್ಮ ಒಕ್ಕಲಿಗರನ್ನು ಮತ್ತು ಲಿಂಗಾಯತರನ್ನು ಸಹ ಧೂಳೆಬ್ಬಿಸಿ ಎಲ್ಲ ಒಕ್ಕಲಿಗರನ್ನು ಛಿದ್ರವಾಗಿ ಮಾಡಿದ್ದಾರೆ. ಇದೇನೇನಾದರೂ ಇವತ್ತೇನಾದರೂ ವರದಿ ಮಾಡಿದ್ರೆ ಅವ್ರನ್ನ ಇಡೀ ಅವ್ರ ಸರ್ಕಾರ ಬೀಳೋವರೆಗೂ ಇಡೀ ಒಕ್ಕಲಿಗರು ಒಂದಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ ಅಂತೇಳಿ ನಮ್ಮ ಒಕ್ಕಲಿಗರ ಸಂಘ ಒಂದು ಸಭೆ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಉತ್ತರ ಕರ್ನಾಟಕ ಹಿಡಿದು ಇಡೀ ಚಾಮರಾಜನಗರದವರೆಗೂ ಎಲ್ಲ ಅಖಿಲ ಒಕ್ಕಲಿಗ ಸಂಘದ ಸಭೆ ಸೇರಿ ಸಭೆ ಸರ್ಕಾರನ ಬೀಳ್ಸೋ ಗಂಟನೂ ಬಿಡಲ್ಲ. ನಮ್ಮ ಶಾಸಕರು ಎಲ್ಲಿದ್ದೀರಾ, ಮಂತ್ರಿಗಳು ಎಲ್ಲಿದ್ದೀರಾ, ನಮ್ಮ ಒಕ್ಕಲಿಗರ ಶಾಸಕರು ದಯವಿಟ್ಟು ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಸಮುದಾಯದಲ್ಲಿ ದುಡಿತಕ್ಕಂಥ ನಮ್ಮ ರೈತಾಪಿ ವರ್ಗದ ಜನರಿಗೋಸ್ಕರ ನೀವು ರಾಜೀನಾಮೆ ಕೊಟ್ಟರು ಸರಿ. ಈ ಒಂದು ಜನಗಣತಿಯನ್ನು ಮುಂದಿನ ಪೀಳಿಗೆಗೆ ಮಕ್ಕಳಿಗೋಸ್ಕರ ನಾವು ಏನಾದರೂ ಸಾಧನೆ ಮಾಡೋಕ್ಕೋಸ್ಕರ ನೀವು ನಮ್ಮ ಜೊತೆ ಎಲ್ಲರೂ ನಿಂತ್ಕೊಬೇಕು. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಒಕ್ಕಲಿಗ ಮುಖಂಡರು, ಸಂಘ ಸಂಸ್ಥೆಗಳು ನಮ್ಮ ಜೊತೆ ಎಲ್ಲರ ಜೊತೆ ಕೈ ಜೋಡಿಸಿ ಒಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಿದ್ದರಾಮಯ್ಯವರಿಗೆ ಬುದ್ಧಿ ಕಲಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂಡು. ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣ ಎಲ್ ಮಂಡ್ಯ ಮಾತನಾಡಿ, ರಾಜ್ಯ ಸರ್ಕಾರ 10 ವರ್ಷದ ಹಿಂದೆ ಮಾಡಿದ ಜನಗಣತಿಯನ್ನ ಹಿಂಪಡೆದು ಹೊಸದಾಗಿ ಜನಗಣತಿಯನ್ನ ಮಾಡಬೇಕು ಎಂದರು. ತಂತ್ರಜ್ಞಾನದ ಮೂಲಕ ಪರಿಶೀಲನೆ ಮಾಡಿ ಕೇವಲ 1 ತಿಂಗಳಲ್ಲೇ ವರದಿ ಕೊಡಬಹುದು ಅಂತ ಹೇಳಿದ್ರು. ಸರ್ಕಾರ ಈ ಕೂಡಲೇ ಜನಗಣತಿಯನ್ನ ಹಿಂಪಡೆಯದೇ ಇದ್ದರೆ ಬೃಹತ್ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದ್ರು. ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಈ ಕಡೆಯಿಂದೆಲ್ಲ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂತ ಅಂದರೆ ಅಲ್ಲಿನ ನಮೂನೆ 3 ಕೂಡ ಅಲ್ಲಿನ ಜನಗಣತಿಗೆ ಸೇರಿಸ್ತಾ ಇಲ್ಲ. ನಮೂನೆ 3ಯಲ್ಲಿ ಅವರ ಹೆಸರನ್ನು ಸೇರಿಸ್ತಾ ಇಲ್ಲ ಮತ್ತು ಅವರ ಜನಗಣತಿನೂ ಕೂಡ ತಪ್ಪಾಗಿದೆ. ಆಗಿದ್ದಂಥ 10 ವರ್ಷದ ಜನಗಣತಿಯನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಕ್ಕಲಿಗರ ಜನಾಂಗ ಏನಿದೆ 10 ವರ್ಷದ ಜನಗಣತಿಯನ್ನು ಈಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ದಯವಿಟ್ಟು ಅದನ್ನು ವಾಪಸ್ ತೆಗಬೇಕು ಮತ್ತು ಹೊಸದಾಗಿ ಅದನ್ನು ಅನುಸರಿಸಿ ಹೊಸದಾಗಿ ಜನಗಣತಿಯನ್ನು ಮಾಡಬೇಕು. ಆಗ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಕಂಪ್ಯೂಟರ್ ಮುಖಾಂತರ ಈಗ ಹೊಸದಾಗಿ ತಂತ್ರಜ್ಞಾನ ಬಂದಿದೆ. ಆಧಾರ್ ಕಾರ್ಡ್ ಮಾಡಿ ಅದನ್ನು ತಂದುಕೊಡುವುದರ ಮುಖಾಂತರ ಅದನ್ನು ಪರಿಶೀಲನೆ ಮಾಡಿ ಒಂದು ತಿಂಗಳಲ್ಲೇ ವರದಿ ಕೊಡ್ಬೋದು ಅಂಥ ತಂತ್ರಜ್ಞಾನ ಬಂದಿದೆ. ಅದನ್ನು ಪರಿಶೀಲಿಸಿ ಮುಂದಿನ ಯಾವುದೇ ರಾಜಕಾರಣಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಎಲ್ಲ ಪಕ್ಷದವರು ಗೆದ್ದಿರುವಂಥವರು ಇದನ್ನು ಪರಿಶೀಲಿಸಬೇಕು. ಯಾವುದೇ ಪಕ್ಷ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದರೆ ಸರ್ಕಾರ ಕೇಳೋದಿಷ್ಟೇ, ದಯವಿಟ್ಟು ಈ ವರದಿಯನ್ನು ಇವತ್ತು ಏನು ಮಾಡಬೇಕು ಅಂತ ಅದನ್ನು ಮುಂದಕ್ಕೆ ಹಾಕಿ ನಿಲ್ಲಿಸಿ. ಇಲ್ಲಾಂದರೆ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಿದ್ಧವಾಗಿದ್ದೇವೆ. ಕಾರ್ಯಾಧ್ಯಕ್ಷರಾದ ರಾಮಚಂದ್ರಪ್ಪ ಮಾತನಾಡಿ, ಎಚ್ ಕಾಂತರಾಜ ನೇತೃತ್ವದಲ್ಲಿ ನಡೆದಿರುವ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. ಉಪ ಪಂಗಡಗಳನ್ನೆಲ್ಲ ಕೈಬಿಟ್ಟು ಸಮೀಕ್ಷೆಯನ್ನು ನಡೆಸಲಾಗಿದೆ. ವರದಿಯನ್ನ ತಿರಸ್ಕರಿಸಬೇಕು. ಇಲ್ಲದಿದ್ದರೆ ಅನ್ಯಾಯಕ್ಕೊಳಗಾಗಿರುವ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ರಾಜ್ಯವನ್ನೇ ಬಂದ್ ಮಾಡುವ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದರು. ಏನು ಜಾತಿ ಗಣತಿಯನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ವರದಿಯನ್ನು ಅದನ್ನು ಜಾರಿಗೆ ತರಬಾರದು ಅಂತಕ್ಕಂಥ ನಮ್ಮ ಸಮುದಾಯದ ಬಗ್ಗೆ ಅದಕ್ಕೆ ಒಲವನ್ನು ತೋರಿಸದೇ ಇರೋದ್ರಿಂದ ಇದು ಜಾತಿಗಳನ್ನು ಒಡೆದು ಆಳುವ ನೀತಿಯನ್ನು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ಸಮುದಾಯಗಳಲ್ಲಿ ಜಾತಿಗಳಲ್ಲಿ ವಿಷದ ಬೀಜವನ್ನು ಬಿಚ್ಚುವಂಥ ಒಂದು ಜಾತಿಗಣತಿಯಾಗಿದೆ. ಇದನ್ನು ಸರ್ಕಾರ ಶೀಘ್ರದಲ್ಲಿ ಅದನ್ನು ಮೊಟಕುಗೊಳಿಸಿ ಅದನ್ನು ಯಾವುದೇ ಕಾರಣಕ್ಕೂ ವರದಿಯನ್ನು ಮನ್ನಣೆ ಮಾಡಬಾರ್ದು ಅಂತೇಳಿ ಇವತ್ತು ನಮ್ಮ ಸಮುದಾಯ ಆಗ್ರಹ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 20 ಲಕ್ಷ ಜನ ಕುರು ಒಕ್ಕಲಿಗರು ಇರುವಂಥದ್ದಲ್ಲಿ ಕೇವಲ 81,000 ಜನ ಇದ್ದಾರೆ ಅಂತೇಳಿ ವರದಿಯಲ್ಲಿ ತೋರಿಸ್ತಾ ಇದೆ. ಈಗಾಗಲೇ ನಮ್ಮ ಜಾತಿಯಲ್ಲಿ 62 ಲಕ್ಷ ಜನ ಸೇರ್ತಾ ಇದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಇದರಲ್ಲಿ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿ ವರದಿಯನ್ನು ಅದನ್ನು ಯಾವುದೇ ಕಾರಣಕ್ಕೂ ಅಸಿಂಧುಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಇಡೀ ಸಮುದಾಯದ ಪರವಾಗಿ ನಾವು ಕೋರ್ತಾ ಇದ್ದೀವಿ.
ಒಂದು ವೇಳೆ ಇದನ್ನೇನಾದರೂ ಸರ್ಕಾರ ಆಗಿಲ್ಲ ಅಂದಾಗ ಇಡೀ ಕರ್ನಾಟಕದಾದ್ಯಂತ ಹೋರಾಟ ಮಾಡೋದಕ್ಕೆ ಈ ಒಂದು ಒಕ್ಕಲಿಗ ಸಮುದಾಯ ಎಲ್ಲ ಕೂಡ ತೀರ್ಮಾನಿಸಲಾಗಿದೆ. ಪ್ರಧಾನ ಕಾರ್ಯದರ್ಶಿಗಳಾದ ರಂಗೇಗೌಡ ಮಾತನಾಡಿ, ಸಿದ್ದರಾಮಯ್ಯ ಅವರೇ ಈ ವರದಿ ಜಾರಿಯಾದರೆ ಸರ್ಕಾರವನ್ನೇ ಕೆಡಹುತ್ತೇವೆ, ಆ ಶಕ್ತಿ ನಮ್ಮ ಸಮುದಾಯಕ್ಕಿದೆ, ಜನಾಂಗಕ್ಕೆ ಅನ್ಯಾಯವಾದರೆ ಸಂಘ ಬೀದಿಗೆ ಇಳಿಯುತ್ತೇವೆ ಅಂತ ಎಚ್ಚರಿಸಿದರು. ಒಕ್ಕಲಿಗ ಸಮುದಾಯದವರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ದೀವಿ. ಏನಿವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜಾತಿ ಗಣತಿ ಬಗ್ಗೆ ಅವೈಜ್ಞಾನಿಕವಾಗಿ ವರದಿಯನ್ನು ತಗೊಂಡು ಜಾರಿಗೆ ಮಾಡೋಕ್ಕೆ ಅಂತ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅದನ್ನು ದಯವಿಟ್ಟು ಸಿದ್ದರಾಮಯ್ಯವ್ರಿಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಅದನ್ನು ಇದಕ್ಕೆ ಜಾರಿಗೆ ತರಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದಿಂದ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅದು ಜಾರಿಗೆ ತಂದಿದ್ದೇ ಅದರಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು, ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ನಮ್ಮ ಸಮುದಾಯದ ಮುಖಂಡರುಗಳು, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇದನ್ನು ಜಾರಿ ತರಬಾರ್ದು ಅಂತ ನಮ್ಮ ಸಂಘದ ಪರವಾಗಿ ಒತ್ತಾಯವನ್ನು ಪಡಿಸ್ತಾರೆ. ಉಪಾಧ್ಯಕ್ಷರಾದ ಸಾಗರ್ ಗೌಡ ಬಳ್ಳಾರಿ ಮಾತನಾಡಿ, ಹೋರಾಟಕ್ಕೆ ಎಲ್ಲಾ ಪಕ್ಷಗಳಲ್ಲಿರುವ ಸಮುದಾಯದ ನಾಯಕರನ್ನ ಆಹ್ವಾನಿಸುತ್ತೇವೆ. ಯಾರು ಬರಲಿ ಬಿಡ್ಲಿ, ನಮ್ಮ ಹೋರಾಟ ಅಚಲವಾಗಿದೆ. ಈ ವರದಿಯನ್ನ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದರು. ಸಿದ್ದರಾಮಯ್ಯನವರು ಏನು ಈ ಕಾಂತರಾಜ್ ಆಯೋಗದ ವರದಿಯನ್ನು 10 ವರ್ಷದ ಹಿಂದೆ ನಡೆಸಿರ್ತಕ್ಕಂಥ ವರದಿಯನ್ನು 10 ವರ್ಷ ಆದ ನಂತರ ಅದನ್ನು ಜಾರಿಗೆ ತರಕ್ಕೆ ಹೊರಟಿದ್ದಾರೆ. ಅದು ಅವೈಜ್ಞಾನಿಕವಾಗಿದೆ. ಆದರೆ ಕುಡುವಕ್ಕಲಿಗರು, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕುಡುವಕ್ಕಲಿಗರು ಏನು ಕಾಂತರಾಜ್ ಹಿಂದಿನ ಆಯೋಗಗಳು ಏನಿದ್ದಾವೆ, ಆ ಆಯೋಗಗಳು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗ ಆಗಿರ್ಬೋದು, ಅಥವಾ ಎನ್ ಶಂಕರಪ್ಪನವರ ವರದಿ ಆಗಿರ್ಬೋದು, ಅವೆಲ್ಲವೂ ಕುಡುವಕ್ಕಲಿಗರು ಒಕ್ಕಲಿಗರ ಒಂದು ಭಾಗ ಅಂತ ಹೇಳ್ತವೆ. ಆದರೆ ಈ ಜಯಪ್ರಕಾಶ್ ಹೆಗಡೆ ಅವರ ಕಾಲದಲ್ಲಿ ಯಾರೋ ಕಾಣದ ಕೈಗಳ ಕೈವಾಡದಿಂದ ಅದನ್ನು ಕುಡುವಕ್ಕಲಿಗರು ಲಿಂಗಾಯತರ ಒಳಪಂಗಡ ಅಂತ ಹೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇನಾದರೂ ಜಾರಿಗೆ ಆದಲ್ಲಿ ರಾಜ್ಯಾದ್ಯಂತ 31 ಜಿಲ್ಲೆಯಲ್ಲಿರ್ತಕ್ಕಂಥ ಒಕ್ಕಲಿಗರೆಲ್ಲರೂ ಕೂಡ ಎಲ್ಲ ಶಾಸಕರಿಗೂ ಇದು ಎಚ್ಚರಿಕೆ ಗಂಟೆಯಾಗಿರುತ್ತದೆ. ಮುಂದಿನ ದಿನಮಾನದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರು ಏನು ಚಿನ್ನಪ್ಪರೆಡ್ಡಿ ಆಯೋಗದ ವಿರುದ್ಧ ಧರಣಿಯನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ಮುಖಾಂತರ ನಾವು ಮತ್ತೆ ಬೀದಿಗಿಳಿದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಉತ್ತರ ಕರ್ನಾಟಕ ಭಾಗದ ನಿರ್ದೇಶಕಿಯಾದ ಮಾಣಿಕ್ಯ ಚೆಲ್ಲು ಮಾತನಾಡಿ, ಉತ್ತರ ಕರ್ನಾಟಕದ 20 ಲಕ್ಷ ಕುಡು ಒಕ್ಕಲಿಗ ಸಮಾಜವನ್ನ ಕೇವಲ 81,000ಕ್ಕೆ ಈ ವರದಿಯನ್ನು ತಿರಸ್ಕರಿಸಬೇಕು. ಇಲ್ಲದಿದ್ದರೆ ಅನ್ಯಾಯಕ್ಕೊಳಗಾಗಿರುವ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಸಿದ್ರು. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು 2011ರಿಂದ ಇಲ್ಲಿವರೆಗೂ ಏನು 10-14 ವರ್ಷಗಳ ವರದಿಯನ್ನು ನೀವೇನು ಮರು ಚಾಲನೆ ಮಾಡೋಕ್ಕೆ ಹೊರಟಿದ್ದೀರ, ಭಾಳ ಅವೈಜ್ಞಾನಿಕವಾಗಿದೆ. ಯಾಕಂದ್ರೆ 10 ವರ್ಷದಿಂದ ಏನು ಆಗುಹೋಗುಗಳಾಗಿದೆ, ಜನಸಂಖ್ಯೆ ಹೆಚ್ಚಾಗಿರ್ತೈತೆ ವಿನಃ ಕಡಿಮೆ ಆಗಲ್ಲ. ನಮ್ಮ ಇಡೀ ಉತ್ತರ ಕರ್ನಾಟಕ ಇರ್ತಕ್ಕಂಥ 20 ಲಕ್ಷ ಕುಡು ಒಕ್ಕಲಿಗ ಸಮಾಜವನ್ನು ಕೇವಲ ಬರೀ 81,000 ನಿಲ್ಲಿಸಿದಿರಿ. ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ರಿ. ನೀವು ದೊಡ್ಡ ಸಮಾಜವನ್ನು ತುಳಿಕ್ ಹೊರಟಿದ್ರಿ. ಅದರ ಪರಿಣಾಮ ನೆಟ್ಟಿಗೆ ಇರೋದಿಲ್ಲ. ನಾ ಈ ವಾಹಿನಿ ಮುಖಾಂತರ ನಿಮ್ಗೊಂದು ಎಚ್ಚರಿಕೆ ಕೊಡೋಕೆ ಹೇಳ್ತೀನಿ. ಉತ್ತರ ಕರ್ನಾಟಕ ಕುಡು ಒಕ್ಕಲಿಗರ ನೀವು ಮೀಸಲಾತಿ ಕೊಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ವಿಧಾನಸೌಧಕ್ಕೆ ನುಗ್ಗಿ ನಮ್ಮ ಹೋರಾಟವನ್ನು ಉಗ್ರವಾಗಿ ಮಾಡಬೇಕಾಗಿತ್ತಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಾಂತ ಸುರೇಂದ್ರ ಗೌಡ್ರು, ಉತ್ತರ ಕರ್ನಾಟಕದ ಉಪಾಧ್ಯಕ್ಷರಾದಂತಹ ಸಾಗರ್ ಗೌಡ, ಗುಲ್ಬರ್ಗಾ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶಾಬಾದ್ ನಾಗನಗೌಡ, ಬೀದರ್ ನಿರ್ದೇಶಕರಾದ ಸೋಮನಾಥ್ ಸಂತಾಪರೆ, ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಹನುಮಂತಣ್ಣ ನಗಿನಾಳ್, ಕೊಪ್ಪಳ ಜಿಲ್ಲೆಯ ಮಹಿಳಾ ಕಾರ್ಯಾಧ್ಯಕ್ಷರಾದ ಜಯಶ್ರೀ ಕಾಳೇಶ್ ಹೋರಿ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರು ಗಂಗಾಧರ್ ಹಾಜರಿದ್ದರು. ಮಂಡ್ಯ ತಾಲೂಕಿನ ಕೊತ್ತತಿ ಗ್ರಾಮದಲ್ಲಿ ಹೊಸದಾಗಿ ಬೋರ್ಡಿಂಗ್, ಲಾಡ್ಜಿಂಗ್, ರೆಸ್ಟೋರೆಂಟ್, ಬಾರ್ ಪ್ರಾರಂಭಿಸುವುದರಿಂದ ಅನುಕೂಲವಾಗಿದ್ದು ಇದನ್ನು ತೆರವುಗೊಳಿಸಬಾರದು ಅಂತ ಆಗ್ರಹಿಸಿ ಸುತ್ತಮುತ್ತಲ ಗ್ರಾಮದ ಕೆಲವು ಮುಖಂಡರು ನಗರದ ಅಬಕಾರಿ ಉಪಯುಕ್ತ ಡಾಕ್ಟರ್ ಆರ್ ನಾಗಶಯನ ಅವರಿಗೆ ಮನವಿ ಮಾಡಿದರು. ಗ್ರಾಮದಲ್ಲಿ ಬಾರ್ ಆರಂಭಿಸ್ತಾ ಇರುವ ಕುರಿತು ಈಗಾಗಲೇ ನಾಮಫಲಕ ಹಾಕಲಾಗಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಗಳಾದ ಮೊತ್ತಹಳ್ಳಿ, ಸಂತೆಕಸಲಗೆರೆ, ಬೇವಿನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಬಾರ್, ಬೋರ್ಡಿಂಗ್, ಲಾಡ್ಜಿಂಗ್, ರೆಸ್ಟೋರೆಂಟ್ ತೆರೆಯುವುದರಿಂದ ಸಾಕಷ್ಟು ಅನುಕೂಲವಾಗಲಿದೆ. ಹಾಗಾಗಿ ಇವೆಲ್ಲದಕ್ಕೂ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ರಸ್ತೆಗಳಲ್ಲಿ ಗಾಜಿನ ಖಾಲಿ ಬಾಟಲ್ಗಳು ಒಡೆದು ಹಾಕಿರುವುದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಕೆಲವು ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವಾಗ ಹೆಚ್ಚು ಬೆಲೆಯನ್ನು ತೆಗೆದುಕೊಳ್ತಾರೆ. ಇದರಿಂದ ಎಣ್ಣೆ ಪ್ರಿಯರಿಗೆ ಅನುಕೂಲವಾಗುವ ಮೂಲಕ ಹಣ ಉಳಿಯುತ್ತೆ.
ಜೊತೆಗೆ ರಸ್ತೆಯಲ್ಲಿ ಖಾಲಿ ಬಾಟಲಿ ಹೊಡೆದು ಹಾಕುವುದು ಕಡಿಮೆ ಆಗುತ್ತೆ. ಹಾಗಾಗಿ ಕೊತ್ತತ್ತಿಯಲ್ಲಿಯೇ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಬೇಕು ಅಂತ ಆಗ್ರಹಿಸಿದರು. ಕೊತ್ತತ್ತಿ ಹೋಬಳಿ ಕೇಂದ್ರ ಆಗಿದೆ. ಮತ್ತು ಅಲ್ಲಿ ಯಾವುದೇ ಊರವ್ರು ಬಂದರೂ ಊಟಕ್ಕೆ ಮತ್ತು ಉಳ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಎಲ್ಲ ಆಫೀಸ್ಗಳು ಇದೆ. ಅದರಿಂದ ಅಲ್ಲಿ ವೆಜ್ಜು ನಾನ್ ವೆಜ್ಜು ಊಟ ಸಿಗಂಗೆ ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೊಂದು ಅನುಕೂಲ ಆಗಂಗೆ. ಮತ್ತು ಈ ವೈನ್ ಸ್ಟೋರು ಅದು ಇದು ಕುಡ್ಕೊಂಡು ಅವರು ಹೊರಗಡೆ ಕುಡ್ಕೊಂತಾರೆ. ಮತ್ತು ಕೌಲಿ ಏರಿಗಳಲ್ಲಿ ಗ್ಲಾಸ್ಗಳೆಲ್ಲ ಹೊಡಿತಾರೆ. ದನಗಳಿಗೆ ಕಾಲಿಗೆಲ್ಲ ಘಾಟ್ಗಳಿಗೆ ಆಗಿದೆ. ಈ ಥರ ಒಂದು ಬಾರು ರೆಸ್ಟೋರೆಂಟ್ಗೆ ಲೈಸೆನ್ಸ್ ಸಿಕ್ಕಿದ್ರೆ ಒಂದೇ ಕಡೆ ಕೂತು ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡು ಅವ್ರ ಮನೆಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನಾವು ಒಂದು ಮೆಮೊರಂಡಮ್ನ DC ಅವ್ರಿಗೆ ಇವಾಗ ಕೊಟ್ಟಿದ್ವಿ. ಗ್ರಾಮದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಗ್ರಾಮ ಪಂಚಾಯಿತಿಯು ಪರವಾನಗಿ ಕೊಟ್ಟಿದೆ. 2-3 ಬಾರಿ ಸಭೆ ನಡೆಸಿಯೂ ಒಪ್ಪಿಗೆ ಪಡೆಯಲಾಗಿದೆ. ಭೂಮಿ ಸಿದ್ದೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಆಗಾಗ ವಿಶೇಷ ಪೂಜಾ ಕೈಂಕರ್ಯ ಸೇರಿದಂತೆ ಅಲ್ಲಿಯೇ ಇರುವ ಸಮುದಾಯ ಭವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ದೂರದೂರಿನಿಂದ ಬರುವ ಜನರಿಗೆ ಲಾಡ್ಜಿಂಗ್ ವ್ಯವಸ್ಥೆಯು ಅನುಕೂಲವಾಗಲಿದೆ ಎಂದರು. ಪದ್ಧತಿ ಗ್ರಾಮದಲ್ಲಿ 7,000 ಜನಸಂಖ್ಯೆ ಇದೆ. ಆ ಪಂಚಾಯಿತಿ ವ್ಯಾಪ್ತಿಗೆ 3 ಗ್ರಾಮ, ಒತ್ತತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 3 ಗ್ರಾಮ ಸೇರುತ್ತೆ. ಮತ್ತು ಅಕ್ಕಪಕ್ಕ ಹಳ್ಳಿಗಳೆಲ್ಲ ಆ ಹೋಬಳಿ ಕೇಂದ್ರ ಆಗಿರೋದ್ರಿಂದ ಅಲ್ಲೂ ಬರ್ತಾ ಇದೆ. ಈಗ ಮೊನ್ನೆ ದಿನ ಒಂದು ಬ್ರೇಕ್ ನ್ಯೂಸನ್ನು ಬಿಟ್ಟಿದ್ದಾರೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೊಡಬೇಡಿ, ಅಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಆ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಆ ಗ್ರಾಮದವರೇ ಆಗಲಿ ಅಕ್ಕಪಕ್ಕ ಗ್ರಾಮದವರೇ ಆಗಲಿ ಅಲ್ಲ, ಓನರ್ ಹೆಸರು ಇನ್ಸಿಲ್ಲೇ ಸುಧಾ ತಪ್ಪು ಹೇಳಿದ್ದಾರೆ. ಅವರು ಈ ರೀತಿ ಬ್ರೇಕ್ ಮಾಡಿ DC ಅವ್ರಿಗೆ ಮತ್ತು ಅಬಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಸುಳ್ಳು ನ್ಯೂಸನ್ನು ಹಬ್ಬಿಸಿದ್ದಾರೆ ಮತ್ತು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಹೆಂಗೆ ಅಂದರೆ ಈ ಕೌಲಿ ಏರಿ ಮೇಲೆ ಹೋಗೋದು, ಗ್ರಾಮ ಮಧ್ಯದಲ್ಲಿ ಕುಂತ್ಕೊಳ್ಳೋದು, ಮತ್ತು ಗ್ಲಾಸ್ ಹೊಡೆಯೋದು, ಕುಡ್ದಾದ್ಮೇಲೆ ಅದನ್ನು ವೇಸ್ಟ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆದರೆ ಅವ್ರ ಕೆಲಸವನ್ನು ಅಲ್ಲಿ ಮುಗಿಸ್ತಾರೆ, ಅವ್ರ ಗ್ರಾಮಕ್ಕೆ ಅವ್ರು ತೆರಳುತ್ತಾರೆ, ಅನುಕೂಲ ಆಗುತ್ತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟಿಂದ ಏನೂ ಆಗಲ್ಲ. ಏನು ಅವ್ರ ರೂಲ್ಸ್ ಇದೆ, ಬಾರ್ನವ್ರದ್ದು ಏನು ರೂಲ್ಸ್ ಇದೆ, ಇವಾಗ 7 ರೂಮ್ ಇರಬೇಕು ಅಂತಿದೆ, ಶೌಚಾಲಯ ಇರಬೇಕು ಅಂತಿದೆ, ಇದು 12 ರೂಮ್ ಇರಬೇಕು ಅಂತಿದೆ. ಆ ರೂಮ್ಸ್ ಎಲ್ಲ ಅವ್ರು ಏನು ಎಷ್ಟಡಿ ಸ್ಕ್ವೇರ್ ಫೀಟ್ ಹೇಳಿದ್ದಾರೆ, ಎಷ್ಟಡಿ ಇರ್ತದೆ, ಟೇಬಲ್ ಎಷ್ಟಿರಬೇಕು, ಎಷ್ಟು ಜನ ಕುಂತ್ಕೊಂಡು ಅಲ್ಲಿ ಊಟ ಮಾಡ್ಬೋದು, ಮತ್ತೆ ಅವರ ವಯಸ್ಸನ್ನು ತಗೊಳ್ಬೋದು. ಎಲ್ಲ ಕಾನೂನುಬದ್ಧವಾಗಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ದಾರೆ. 2 ಕೋಟಿ ಮೇಲೆ ಹಣವನ್ನ ವೆಚ್ಚ ಮಾಡಿದ್ದಾರೆ. ಈಗ ಫೇಕ್ ನ್ಯೂಸ್ ಅನ್ನ ಮಾಡಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡಿಸಿದಂತ ಮೋಸದಿಂದ ಬಂದು ಹೇಳಿಕೆಯನ್ನು ಕೊಟ್ಟು ಅವರು ನಮ್ಮ ಮನಸ್ಸನ್ನ ದಾರಿ ತಪ್ಪಿಸಿದ್ದಾರೆ. ದಯಮಾಡಿ ಇದೆಲ್ಲ ಫೇಕು, ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಕೊತ್ತತ್ತಿಯವರು ಎಲ್ಲ ಕೇಳ್ತಾರೆ. ವಿವಿಧ ಗ್ರಾಮಸ್ಥರಾದ ಚೌಡಯ್ಯ, ದಿಲೀಪ್, ಚೌಡೇಗೌಡ, ರಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಕಾಂಗ್ರೆಸ್ ಸರ್ಕಾರದ ಜಾತಿಗಣತಿ ವರದಿಯನ್ನ ಒಣಕಸ ಅಂತ ಚೀಲ ಕಟ್ಟಿ ಕಸದ ತೊಟ್ಟಿಗೆ ಹಾಕಿ ವ್ಯಂಗ್ಯ ಮಾಡುವ ಮೂಲಕ ಮಂಡ್ಯದ ನಗರಸಭೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಭಿನ್ನ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕಾಂತರಾಜು ವರದಿ ಒಣಕಸ ಅಂತ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವೈಜ್ಞಾನಿಕ ಜನಗಣತಿ ವರದಿ ಜಾರಿ ಮಾಡದಂತೆ ಆಗ್ರಹಿಸಿದರು. ಸಮಾಜಕ್ಕೆ ಅವೈಜ್ಞಾನಿಕ ಜಾತಿ ಸಮೀಕ್ಷೆಗೆ ಭಾರತ್ ಮಾತಾ ಕಿ ಸುಳ್ಳು ಜನಗಣತಿ ವರದಿಗೆ ಸುಳ್ಳು ಜನಗಣತಿ ಒಕ್ಕಲಿಗ ವೀರಶೈವ ಲಿಂಗಾಯತರ ವರದಿಗೆ ಜನಗಣತಿ ಅನ್ಯಾಯ ಮಾಡಿದ ಜನಗಣತಿ ವರದಿಗೆ ಭಾರತ್ ಮಾತಾ ಕಿ ಕಾಂತರಾಜು ವರದಿ ಜಾತಿ ಜನಗಣತಿ ಜಯಪ್ರಕಾಶ್ ಹೆಗಡೆ ಜನಗಣತಿ ರಾಜ್ಯ ಸರ್ಕಾರದ ವರದಿ. ಮುಸ್ಲಿಮರ ಓಲೈಕೆಗಾಗಿ ಕಾಂತರಾಜು ವರದಿ ಜಾರಿ ಮಾಡಲು ಹೊರಟಿದ್ದಾರೆ. ಯಾವುದೇ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ. ಒಕ್ಕಲಿಗರು ವೀರಶೈವ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ತಕ್ಷಣವೇ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಜಾರಿ ಮಾಡದಂತೆ ಆಗ್ರಹಪಡಿಸಿದರು. ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಅವ್ರು ಹೇಳ್ತಾರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ವರದಿಯಲ್ಲ. ಅಕ್ಷರಶಃ ಹಿಂದೂಗಳನ್ನು ಜಾತಿ ಹೆಸರಿನಲ್ಲಿ ಹೊಡೆದು ಅವ್ರನ್ನ ಓಳಾಗಿ ಮಾಡುವಂತಹ ಒಂದು ಷಡ್ಯಂತ್ರ. ಈಗ ಅಲ್ಪಸಂಖ್ಯಾತರು ಮುಸಲ್ಮಾನರಲ್ಲೇ ಸಿಯಾಜು, ಸುನೀಸು, ಶರೀಫು, ಪಠಾನು, ನವಾಯಿತರು, ಅಫ್ಜಲ್, ಅಸ್ಗರ್ ಅಂತೇಳಿ 90 ಕ್ಯಾಸ್ಟ್ಗಳಿದ್ದಾವೆ. ಆ ಕ್ಯಾಸ್ಟ್ಗಳನ್ನೆಲ್ಲವೂ ಕೂಡ ವಿಂಗಡಣೆ ಮಾಡ್ತಾನೆ. ಕೇವಲ ಮುಸಲ್ಮಾನರು ಅಂಥೇಳಿ ಅವರ ಸಂಖ್ಯೆಯನ್ನು ಹೆಚ್ಚು ತೋರಿಸೋದ್ರ ಮುಖಾಂತರ ಒಕ್ಕಲಿಗರು
ಅವರಲ್ಲಿ ಏನು ಹಳ್ಳಿಕಾರ ಒಕ್ಕಲಿಗರಾಗಿರ್ಬೋದು, ಮುಸುಕ ಆಗಿರ್ಬೋದು, ವೀರಶೈವ ಆಗಿರ್ಬೋದು, ಲಿಂಗಾಯತರು ಬೇರೆ ಆಗಿರ್ಬೋದು, ಮತ್ತು ತಿಗಳರಲ್ಲೂ ಕೂಡ 30 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆನ 2 ಲಕ್ಷಕ್ಕೆ ತೋರಿಸಿರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ. ಕೇವಲ 10 ಜನಸಂಖ್ಯೆಗಿನ 10 ನಂಬರ್ ಇರ್ತಕ್ಕಂಥ ಜನಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ 80 ಜಾತಿಗಳನ್ನ ಹೊಸದಾಗಿ ಈ ಒಂದು ವರದಿನಲ್ಲಿ ಸೇರಿಸಲಾಗಿದೆ. ಇದು ಸಂಪೂರ್ಣ ಅವೈಜ್ಞಾನಿಕ ವರದಿ. ಏನಿವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಒಂದು ಜನಗಣತಿ ವರದಿಯನ್ನು ಮಾಡಿದೆ. ನಾನು ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ, ಮನವಿ ಮಾಡ್ತಾಯಿಲ್ಲ, ನನ್ನ ಆಗ್ರಹ ಇದೆ. ಆಗ್ರಹ ಏನಪ್ಪ ಅಂತಂದರೆ, ಸ್ವಾಮಿ ಏನು ಜನಗಣತಿ ಮಾಡಿದಿರಿ ಸ್ವಾಮಿ, ನೀವು ನಿಮ್ಮ PS ಅಥವಾ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಳ್ಳಿಗೆ ನಗರಗಳಿಗೆ ಕಳಿಸಿ. ಯಾವುದಾದ್ರು 10-15 ವರ್ಷದ ಹಿಂದೆ ಜನಗಣತಿ ಆಗಿದ್ದೇ ಹೊರತು 15 ವರ್ಷದಿಂದ ಯಾವುದೂ ಜನಗಣತಿ ಆಗಿಲ್ಲ. ಫಸ್ಟು ಬಂದು ನಮ್ಮೂರಿನಲ್ಲಿ ಉದಾಹರಣೆಗೆ ಹಳ್ಳಿಗೆ ಬಂದು ನೀವು ಎಷ್ಟು ಜನ ಇದ್ದೀರಿ, ಯಾವ ಜಾತಿ ಸೇರಿದವರು, ನಿಮ್ಮ ಮಕ್ಕಳು ಎಷ್ಟು ಜನ, ನಿಮ್ಮಲ್ಲಿ ಪ್ರಾಣಿಗಳು ಎಷ್ಟು ಜನ, ಹಸುಗಳು ಎಷ್ಟು ಸಾಕಿದ್ರಿ, ಮೇಕೆಗಳು ಎಷ್ಟು ಸಾಕಿದ್ರಿ ಅಂತ ಎಲ್ಲನೂ ಕೂಡ ಜನಗಣತಿ ಬರ್ಕೊಂಡು ಹೋಗ್ತಿದ್ರು. ಎಕ್ಸಾಂಪಲ್ಲು ನಮ್ಮೂರಿನಲ್ಲಿ ನಾನು ಸಣ್ಣದಾಗಿ ನಾನು ಸರ್ವೆ ಮಾಡಿದ ಪ್ರಕಾರ ಮದುವೆ ಆದ ಬಂದು 15 ವರ್ಷ ಆಗದೆ ಆ ಹೆಣ್ಮಗು ಹೇಳ್ತಾಳೆ, ನಾನು ಮದುವೆಯಾಗಿ 15 ವರ್ಷ ಆಯಿತು, ನಾನು ನಿಮ್ಮೂರಿಗೆ ಮದುವೆ ಆಗಿ ಒಂದೇ ಒಂದು ಬಂದು ಕೂಡ ಮಾಸ್ಟರ್ಗಳೇ ಆಗಲಿ ಅಥವಾ ಸರ್ಕಾರಿಯ ಯಾವುದೇ ಅಧಿಕಾರಿಗಳಾಗಲಿ ನಮ್ಮ ಮನೆ ಮೇಲೆ ಬರೆದು ಹೋಗ್ತಿದ್ರು. ಯಾವ ಜಾತಿ ಅಂತೂ ಕೇಳಲಿಲ್ಲ, ನೀವು ಯಾರು ಅಂತೂ ಕೇಳಲಿಲ್ಲ, ಎಷ್ಟು ಜನ ಮಕ್ಕಳು ಅಂತೂ ಕೇಳಲಿಲ್ಲ, ನಾನು ಮದುವೆಯಾಗಿ 15 ವರ್ಷ ಆಗಿದೆ ಅಂತೇಳಿ ವರದಿ ಕೊಡ್ತಾರೆ. ನಿಜವಾಗ್ಲೂ ಈ ವರದಿನ ಮರುಪರಿಶೀಲನೆ ಮಾಡಬೇಕು. ಈ ಜಾತಿ ಗಣತಿ ವರದಿ ಏನಿದೆ ಯಾವುದೋ ಒಂದು ಜಾತಿಯನ್ನು ಓಲೈಕೆಗೋಸ್ಕರ ಮಾಡ್ತಾ ಇದೆ ಅಂತೇಳಿ ನನ್ನ ಆಗ್ರಹ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್, ಶಿವಕುಮಾರ್ ಆರಾಧ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಾಣಹಳ್ಳಿ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿವೀಶ್ ಅವರು ರೈತರ ಕೃಷಿ ಸಾಲದ 76 ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿಕೊಂಡು ಪರಾರಿಯಾಗಿದ್ದು, ರೈತರಿಗೆ ನ್ಯಾಯ ಒದಗಿಸಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಎಚ್ಚರಿಸಿದರು. ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಚಾಮರಾಜನಗರ ಜಿಲ್ಲೆಗೆ ಒಳಪಡುವ ಬಾಣಹಳ್ಳಿಯಲ್ಲಿ ಈ ಘಟನೆ ಜರುಗಿದೆ. ಈ ಸಂಬಂಧ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಗ್ರಾಮದ ಹಲವಾರು ರೈತರು ಸಂಘದ ಬಳಿ ಜಮಾಯಿಸಿ ನ್ಯಾಯ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರ ದುಡ್ಡನ್ನು ಡ್ರಾ ಮಾಡಿ ದೋಚಿ ಪರಾರಿಯಾಗಿರುವ ಜಿವೀಶ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸಿದರು. ಈ ಪ್ರಕರಣದಲ್ಲಿ ಮೇಲಾಧಿಕಾರಿಗಳು ಸಹ ಪಾಲುದಾರರಾಗಿರ್ತಾರೆ ಅಂತ ಆರೋಪಿಸಿದರು. 30ನೇ ತಾರೀಕಿಗೆ 1ನೇ ತಾರೀಕು ಹಾಕ್ಬಿಟ್ಟು ಯಾರ್ದೋ ಬಲವಂತಕ್ಕೆ ಹಾಕಿದ್ದಾರೆ ಅಂತ ಬಂತು. ಮೀಟಿಂಗಲ್ಲಿದ್ದಾಗ ಇವ್ರ ಮುಂದೆನೇ ತಂದು ಕೊಟ್ಟರು. ಅವತ್ತೇ ಕ್ಯಾಶ್ ಬುಕ್ಕು ಆ ಚಲನೆಲ್ಲ ಕಿಟ್ ಮಡಗಿದ್ದೀನಿ, ಸೀಲ್ ಹಾಕಿಲ್ಲ, ಏನಿಲ್ಲ, ಬರೀ ಬಂದಿದ್ದಾರೆ. ಕ್ಯಾಶ್ ಬುಕ್ಕೂ ಕ್ಲೋಸ್ ಮಾಡಿಲ್ಲ. ಇದೆಲ್ಲ ಈಸಿ ಅಲ್ಲೇ ತಿಜೋರಿಲಿ ಬೆಳೆಸ್ಬೋದು. ಅದೊಂದು ಆಗಿದ್ರೆ ಅದು ಫ್ರಾಡ್ ಆಗ್ತಾ ಇತ್ತು. ಈಗ ಅದು ಫ್ರಾಡ್ ಲೆಕ್ಕನೇ, ಯಾರೋ ಬಲವಂತಕ್ಕೆ ಬರ್ದಿದ್ದಾರೆ. ಅದು ಬಿಟ್ಟರೆ ಅಕೌಂಟ್ಸು ಸೊಸೈಟಿಗೆ ಅವರು ₹1 ಇವತ್ತೇನು ಕಂಡು ಬಂದಿಲ್ಲ. ಇದನ್ನೆಲ್ಲ ಎನ್ಕ್ವೈರಿ ಇವ್ರು ಯಾರು ಇನ್ನೂ ಒಬ್ಬರೂ ನಮಗೆ ಕೊಟ್ಟಿಲ್ಲ. ಈಗ ಎನ್ಕ್ವೈರಿ ಮಾಡಿಬಿಟ್ಟು ಎಷ್ಟಾಗಿದೆ ಅಂತ ಹೇಳ್ತೀವಿ ಸರ್. ಈಗ ಅಲ್ಲಿವರೆಗೆ ಈ ಸೊಸೈಟಿ ವ್ಯವಹಾರ ಏನು? ತಕ್ಷಣಕ್ಕೊಬ್ಬರನ್ನ ನಾವು ಪ್ರಭಾರ ಮಾಡ್ಕೊಂಡು ಈಗ ARಗೆ ನೀವು ಲೆಟರ್ ಬರೆದಿದ್ದೀರಾ? ಬರ್ದಿದ್ದೀವಿ ಸರ್, ಕಾಣೆ ಆಗಿದ್ದಾರೆ ಅಂತ ಬರ್ತಿದ್ದೀವಿ. ಇವತ್ತು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಈಗ ಇರೋ ಮಂಜುಗೆ ಚಾರ್ಜ್ ಕೊಡಿಸೋಕ್ಕೆ ಇವತ್ತು ಪರ್ಮಿಷನ್ ಕೇಳ್ತೀವಿ ಸರ್. ARO ಪೂರ್ಣಿಮಾ ಅವರು ದೂರವಾಣಿ ಕರೆ ಮುಖೇನ ಮಾತನಾಡಿ, ಸಂಘದಿಂದ ಮೊದಲು ನನಗೆ ಅಲ್ಲಿ ಆಗಿರುವ ಅವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡಲಿ, ತದನಂತರ ಆ ವ್ಯಕ್ತಿಯ ಮೇಲೆ ಯಾವ ರೀತಿಯ ಕ್ರಮ ಜರುಗಿಸಬೇಕೆಂದು ತೀರ್ಮಾನಿಸುತ್ತೇನೆ ಎಂದರು. ಸಾರ್ವಜನಿಕ ಹಿತಾಸಕ್ತಿ ಮೇಲೆ ನಿಮ್ಗೆ ಅರ್ಜಿ ಕಳಿಸ್ತಾರೆ. ಆ ಅರ್ಜಿ ಈಗ MDC ಬ್ಯಾಂಕ್ನವರು ಬಂದಿದ್ದಾರೆ, ಮೇಲ್ವಿಚಾರಕರು, ಅವರು ಸೂಪರ್ವೈಸರು, ಅವರು ಒಂದು ರಿಪೋರ್ಟ್ ಹಾಕ್ತಾರೆ, ರೈತರು ತಾವು ಸೈನ್ ಹಾಕಿ ಅವರು ಒಂದು ಅರ್ಜಿ ಕೊಡ್ತಾರೆ. ಅದ್ರ ಮೇಲೆ ಏನು ಕ್ರಮ ತಗೋಬೇಕು ನಮ್ಮ ಇವನು ಮಲೆಯೂರು ನಾಗೇಂದ್ರ ಮೇಲೆ ಮಾಡಿದ್ರಲ್ಲ, ಆ ಬೇಸ್ಡ್ ಮೇಲೆ ಆ ಪ್ಲ್ಯಾನ್ ಮೇಲೆ ಅದು ಆಗಿದೆಯಲ್ಲ, ಆ ಥರ ಇದ್ಮೇಲೆ ಗ್ರೌಂಡ್ಸ್ ಮೇಲೆ ಒಂದು ಮೇಲೆ ಕ್ರಮ ತಗೊಳಕ್ಕೆ ಮಾಡಿ ಈ CO ಮೇಲೆ, ಇನ್ಕ್ಲೂಡಿಂಗು ಇಲ್ಲ ಇವತ್ತು ಸಂಜೆವರೆಗೆ ಇವರೆಲ್ಲ ಇಲ್ಲೊಂದು ರೆಸಲ್ಯೂಷನ್ ಮಾಡ್ದಂಗೆ ಮಾಡಿ ಸಾರ್ವಜನಿಕ ರೈತರು ಯಾರ್ಯಾರು ಹಣ ಕಳ್ಕೊಂಡು ಸೈನ್ ಹಾಕಿ ನಿಮಗೆ ಒಂದು ನಮ್ಮ ಅರ್ಜಿ ರಿಕ್ವೆಸ್ಟ್ ಅರ್ಜಿ ಅಲ್ಲೂ ಕೊಡ್ತಾರೆ, ಆಯಿತಾ? ಅದ್ರ ಜೊತೆಗೆ ಇವರು MDC ಬ್ಯಾಂಕ್ನವರು ಅವ್ರು ಕಳಿಸ್ಕೊಡ್ತಾರೆ. ಎಲ್ಲ ಸೇರಿ ಒಂದು ಲೀಗಲ್ ನಮ್ಮ ಜಿಲ್ಲಾ ಮಟ್ಟದ ಲೀಗಲ್ ಅಡ್ವೈಸರ್ ಪ್ರಕಾರ ಏನು ಕ್ರಮ ತಗೋಬೋದು ಅಂತ ತಗೊಂಡು ಆ ವ್ಯಕ್ತಿನ ಫಸ್ಟು ಪತ್ತೆ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ, ಅವ್ನು ಪತ್ತೆ ಮಾಡಿ ತಗೊಬಂದು
ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು, ಪತ್ತೆ ಮಾಡಿ ಅವ್ನು ಕರ್ಕೊಂಬಂದ್ರೆ ಎಲ್ಲಿ ಯಾವ್ಯಾವ ಹುಟ್ಟಿಗೆ ಏನೇನು ಹಾಕಿದ್ದಾನೆ, ಎಲ್ಲೆಲ್ಲಿ ಹಾಲಿರ್ದಾನೆ ಇದೆಲ್ಲ ಗೊತ್ತಾಯ್ತದೆ. ಆವಾಗ ಎಲ್ಲರ ಮೇಲೂ ಕ್ರಮ ತಗೊಳ್ಳೋಕ್ಕೆ ಯಾರ್ಯಾರು ಫಿಟ್ ಮಾಡಬೇಕು, ಸೇರಿಸ್ಬೋದು. ಒಟ್ಟಾರೆ ಈಗ ಜೀವೀಶ್ ವಿರುದ್ಧ ಹಣ ದುರುಪಯೋಗದಡಿ 1 ದೂರು ದಾಖಲಾಗಿದ್ರೆ ಆತನ ಕುಟುಂಬಸ್ಥರಿಂದ ಕಾಣೆಯಾಗಿರುವ ದೂರು ದಾಖಲಿಸಿದ್ದಾರೆಂದು ತಿಳಿದು ಬಂದಿದೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ SC/ST ಕುಂದುಕೊರತೆ ಸಭೆ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಸುತ್ತಮುತ್ತಲಿನ SC/ST ಸಂಘದ ಮುಖಂಡರು ಅವರವರ ಸಮಸ್ಯೆಗಳನ್ನು ತಿಳಿಸಿದರು. ಈ ಜನರು ಯಾಕೆ ಕಡಿಮೆ ಜನರು ಇಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಅದು ಕಾರಣ ನೀವು ನೋಡ್ಕೊಳ್ಳಿ. ಕಾರಣ ಯಾಕೆಂದ್ರೆ ನೀವು ಬಂದು ಸಹಿತ ಹಲಗೂರು PSI ಲೋಕೇಶ್ ಮಾತನಾಡಿ, ಹಿಂದಿನ ಸಭೆಯಲ್ಲಿ ನಮಗೆ ನೀವು ನೀಡಿದ ಸಮಸ್ಯೆಗಳನ್ನು ತಿಳಿಸಿದ ಗಮನಿಸಿ ನಿಮ್ಮ ಗ್ರಾಮಗಳಿಗೆ ತೆರಳಿ ವಿಚಾರಿಸಿದ್ದೇನೆ. ಯಾವುದು ನಿಮ್ಮ ಸಮಸ್ಯೆಗಳು ಕಂಡು ಬಂದಿಲ್ಲ, ಸರಿಯಾದ ಮಾಹಿತಿಗಳನ್ನು ನೀಡಿ ಅಂತ ತಿಳಿಸಿದರು. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮಾತನಾಡಿ, ನಿಮಗೆ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ದೇವಸ್ಥಾನದ ವಿಚಾರವಾಗಬಹುದು, ಕ್ಷೌರಿಕ ವಿಶಾಲಕ್ಕಾಗಬಹುದು. ನಿಮಗೆ ಸಮಸ್ಯೆ ಇದ್ದಾಗ ನಾನೇ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ. ಆದರೆ ಇವರೆಗೂ ಯಾರೂ ನಮಗೆ ಕರೆ ಮಾಡಿ ತಿಳಿಸಿಲ್ಲ ಎಂದರು. ಮುಕ್ತ ಪ್ರವೇಶ ಇರಲಿಲ್ಲ ಅಂತ ಕಂಡು ನಾವು ಕೆಲವೊಂದು ವಿಲೇಜ್ಗಳಿಗೆ ಮತ್ತು ಇದಕ್ಕೆಲ್ಲ ನೈಟ್ ವಿಸಿಟ್ ಮಾಡೋದು ಆ ಥರ ಸಮಸ್ಯೆಗಳನ್ನು ಕಂಡು ಬಂದಿದೆ. ಮತ್ತು ವಿಶೇಷವಾಗಿ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕಾಲೋನಿಗಳನ್ನ ಹೋಗಿದ್ರೆ ಅಲ್ಲಿ ಕೇಳ್ತೀವಿ, ಅಲ್ಲಿ ಹೋಗಿ ಮುಖಂಡರನ್ನ ಭೇಟಿ ಮಾಡಿಲ್ಲ, ಯಾರೇ ಸಮಸ್ಯೆ ಅವ್ರನ್ನ ಕೇಳಿದಾಗ ಆ ಥರದ ಸಮಸ್ಯೆಗಳು ಕಂಡು ಬಂದಿದೆ. ಮುಂದೆ ದಿನಗಳಲ್ಲಿ ಏನೋ ಕಂಡು ಬಂದರೆ ಖಂಡಿತವಾಗಿ ಇದ್ರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಮತ್ತು ಇನ್ನೊಂದು ಸ್ವಾಮಿಯವರು ಒಂದು ಪ್ರಮುಖ ವಿಚಾರವನ್ನು ಇದು ಮಾಡಿದರು. ಚನ್ನಪಟ್ಟಣದಿಂದ ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸುಮಾರು ಮಕ್ಕಳಿಂದ ಬೆಳಿಗ್ಗೆ ಟೈಮು ಅದೊಂದು ಬಸ್ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ. ಈಗಾಗಲೇ ನಾವು ಅವರಿಗೆ ವಿಚಾರನ ತಿಳಿಸಿದ್ವಿ, ಅವರು ಕಲಿಸಿದ್ದಾರೆ. ಬಟ್ ನಿಂಪಡಿದ ಒಂದು ಪ್ರಕೃತಿಗೆ ಒಂದು ರಿಕ್ವೆಸ್ಟ್ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಮುದ್ದಯ್ಯ, ಸಿದ್ದಪ್ಪ, ಕುಮಾರ್, ಸಿದ್ದಪ್ಪಾಜಿ, ಸ್ವಾಮಿ, ಶಿವಪ್ರಸಾದ್ ಹಾಜರಿದ್ದರು. ಕಂದಾಯ ಇಲಾಖೆಯಲ್ಲಿ ದಿನನಿತ್ಯ ಜನಜಂಗುಳಿ ಸೇರ್ತಾ ಇತ್ತು. ಮೈಗಳ್ಳ ಅಧಿಕಾರಿಗಳು, ಬ್ರೋಕರ್ಗಳು, ಅರ್ಧ ದಿನ ಕಾರ್ಯನಿರ್ವಹಿಸಿ ಡಾಬಾ ಸೇರಿಕೊಳ್ತಾ ಇದ್ದ ಅಧಿಕಾರಿಗಳು ಮತ್ತು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸದೆ ತಹಶೀಲ್ದಾರ್ ಸುತ್ತಮುತ್ತ ಮಧ್ಯಸ್ಥಿಕೆ ಮಾಡಿಕೊಂಡು ನಾಗಮಂಗಲ ತಾಲೂಕು ಕಚೇರಿಯನ್ನು ಮನೆ ಮಾಡಿಕೊಂಡಿದ್ದ ಅಧಿಕಾರಿಗಳು ಇಂದು ನಾಗಮಂಗಲ ತಾಲೂಕು ಆಡಳಿತ ಸೌಧದತ್ತ ಯಾರೂ ತಲೆ ಹಾಕಲಿಲ್ಲ. ಯಾಕೆ ಗೊತ್ತಾ? ಮಂಡ್ಯ ಲೋಕಾಯುಕ್ತರ 7 ಜನರ ತಂಡ ಸತತ 5 ಗಂಟೆಗಳ ಕಾಲ ತಾಲೂಕು ಕಚೇರಿಯ ಕಡತ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜನ್ಮವನ್ನ ಜಾಲಾಡಿದ್ದಾರೆ. ನಾಗಮಂಗಲ ಕಂದಾಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಾಕಷ್ಟು ಆರೋಪಗಳು ಬಂದಂತ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ದಾಖಲಾದ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಕಚೇರಿ ಆದೇಶದಂತೆ ಮಂಡ್ಯ ಲೋಕಾಯುಕ್ತ SP ಸತೀಶ್ ಬಾಬು ಅವರ ನಿರ್ದೇಶನದ ಮೇರೆಗೆ PI ಬ್ಯಾಟರಾಯಗೌಡ ನೇತೃತ್ವದ ಲೋಕಾಯುಕ್ತ 7 ಜನ ಅಧಿಕಾರಿಗಳ ತಂಡ ಇಂದು ನಾಗಮಂಗಲ ತಾಲೂಕು ಕಚೇರಿಗೆ ದಿಢೀರ್ ದಾಳಿ ನಡೆಸಿ ಸತತ 5 ಗಂಟೆಗಳ ಕಾಲ ವಿವಿಧ ಶಾಖೆಗಳ ಕಡತಗಳನ್ನು ಪರಿಶೀಲನೆ ನಡೆಸಿದರು. ಓಪನ್ ಮಾಡಿ ತೋರ್ಸಮ್ಮ, ಓಪನ್ ಮಾಡಿ ತೋರಿಸಿ. ನಿಮ್ಮ ತಾಲೂಕು ಆಫೀಸಲ್ಲಿ ಕನ್ಫ್ಯೂಷನ್ ಮಾಡೋಕ್ಕೆ ಇದ್ರೆ ಅಷ್ಟೇ. ನೀವು 81 ಓಪನ್ ಮಾಡಿ, ನಿಮಗೆ ತೋರಿಸಿ. ಪ್ರಮುಖವಾಗಿ ತಾಲೂಕು ದಂಡಾಧಿಕಾರಿಗಳ ಮೈಗಳ್ಳ ಅಧಿಕಾರಿಗಳಿಗೆ ಕಿವಿ ಹಿಂಡಿ ರೈತರ ಕ್ಷೇತ್ರಗಳತ್ತ ಭೇಟಿ ನೀಡುವಂತೆ ಖಡಕ್ ನಿರ್ದೇಶನ ನೀಡಬೇಕು. ನಾಡ ಕಚೇರಿಗೆ ಮರುಜೀವ ಕೊಟ್ಟು ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ವರುಣಾ ಕ್ಷೇತ್ರಕ್ಕೆ ಸೇರಿರುವ ಕೆಪೆಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಗೆ ಬುಧವಾರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ನಡೆಯಿತು.
ಈ ವೇಳೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಂಜಯ್ಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಶೋಭಾ ಅವರು ಆಯ್ಕೆಯಾದರು. ವರುಣಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯು ಒಟ್ಟು 14 ಸದಸ್ಯರನ್ನ ಹೊಂದಿದ್ದು, ಖಾಲಿ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷ ನಂಜಯ್ಯನವರಿಗೆ 8 ಮತಗಳು ಲಭಿಸಿದ್ದು, ಎದುರಾಳಿ ಆನಂದ್ ಅವರು 6 ಮತಗಳನ್ನು ಪಡೆದ ಹಿನ್ನೆಲೆಯಲ್ಲಿ 8 ಮತ ಪಡೆದ ನಂಜಯ್ಯನವರಿಗೆ ಅಧ್ಯಕ್ಷ ಸ್ಥಾನ ದೊರಕಿತು. ಉಪಾಧ್ಯಕ್ಷರಾಗಿ 9 ಮತ ಪಡೆದು ಶೋಭಾ ಅವರು ಸಹ ಇದೇ ವೇಳೆ ಆಯ್ಕೆಯಾದರು. ಎದುರಾಳಿ ಶಿವಕುಮಾರಿ ಅವರಿಗೆ 5 ಮತ ಮಾತ್ರ ಲಭಿಸಿತು. ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂಜಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶೋಭಾ ಅವರು ಮಾತನಾಡಿ, ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಬೆಂಬಲಿಸಿದ ಎಲ್ಲ ಸದಸ್ಯರುಗಳು, ಮುಖಂಡರುಗಳು ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಜಯ ನಮ್ಮದಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಕೆಂಪಿಸಿದ್ದನಹುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರು, ಬೀದಿ ದೀಪ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಗಲಿರುಳು ಶ್ರಮ ಪಡುತ್ತೇವೆ ಅಂತ ಭರವಸೆ ನೀಡಿದರು. ನನಗೆ ಕಾರ್ಯಕರ್ತರಾದಂಥ ಗಿರೀಶು, ಪದ್ಮಪಾಡಿ, ಬಸವಪುರದ ನಮ್ಮ ಗಂಗಾಧರ, ಕೆ ಬೀರಯ್ಯ, ಚಂದ್ರಮ್ಮ ಸಿದ್ದು, ಅದು ಶಿವಕುಮಾರಿ, ಮನು, ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತ್ಗಳನ್ನು ನನಗೆ ಸಹಕರಿಸಿದರು. ಚುನಾವಣಾಧಿಕಾರಿಗಳಾದ ಸೋಮಶೇಖರ್, ಪಿಡಿಒ ರವಿ, ಕಾರ್ಯದರ್ಶಿ ಮನ್ನಿಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಎಚ್.ಕೆ. ಪದ್ಮಪಾನಿ, ತಾಲೂಕು ಗ್ರಾಮ ಪಂಚಾಯಿತಿಯ ಒಕ್ಕೂಟದ ಅಧ್ಯಕ್ಷರಾದ ತೊರೆಮಾವು ಗಿರೀಶ್, ಶ್ರುತಿ ಬೀರಯ್ಯ, ಗಂಗಾಧರ್, ಚಿನ್ನೂರಮ್ಮ, ಶಿವಕುಮಾರಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವನಂಜಯ್ಯ, ಕೆ. ಸಿದ್ದರಾಜು, ಪಂಚಾಯಿತಿಗೆ ಸೇರಿದ ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು.